ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲ ಏನು ಮಾಡ್ತಾಯಿದ್ದೀರಾ, ಹೇಗಿದ್ದೀರಾ ಅಂತ ಹೇಳ್ತಾ ಬನ್ನಿ ಇವತ್ತಿನ ಟಾಪಿಕ್ಗೆ ಹೋಗೋಣ. ಇವತ್ತಿನ ಟಾಪಿಕ್ ಏನಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಹೇಳಿದ್ದೀನಿ. ನಾನು ಒಂದು 4-5 ವೀಡಿಯೋಸ್ ಮಾಡಿದ್ದೀನಿ. ನಾನು ಯೂಟ್ಯೂಬ್ ಚಾನಲಲ್ಲೇ ಇದೆ, ಬೇಕಾದರೂ ಹೋಗಿ ವಿಸಿಟ್ ಮಾಡಿ. ನಾನು ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ನೋಡ್ಬೋದು. ಇವತ್ತಿನ ಟಾಪಿಕ್ ಏನಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಏನೆಲ್ಲ ನೋಡಬೇಕು, ಯಾವ ಥರ ಅನಾಲಿಸಿಸ್ ಮಾಡಬೇಕು ಅಂತ. ನಾನು ಬಂದು ಯಾವುದೇ ಥರ ನೋಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ. ಒಂದು ಜನರಲ್ಲಾಗಿ ಇವಾಗ ಏನಂದರೆ ಒಂದು ಜನರಲಾಗಿ ಹೆಂಗೆ ನೋಡೋದು ಅನ್ನೋದು ಬೇಸಿಕ್ಕಾಗಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಯಾವುದೇ ಥರ ನೋಟ್ಸು ನೀವು ಅದು ನೋಡಬೇಕು, ಇದು ನೋಡಬೇಕು, ಆ ರೇಷಿಯೋ ಕಂಡುಹಿಡಬೇಕು, ಈ ರೇಷಿಯೋ ಕಂಡುಹಿಡಬೇಕು, ಆ ಪರ್ಸೆಂಟೇಜು ಈ ಪರ್ಸೆಂಟೇಜು ಅಂತ ನಾನು ತುಂಬ ಹೈಟೆಕ್ಕಾಗಿ ಹೇಳ್ತಾ ಇಲ್ಲ. ಸೊ ಮುಂಚೆನೇ ಇನ್ಫಾರ್ಮ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಆ ಥರ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀರೋ ಸೊ ಅವ್ರಿಗೆಲ್ಲ ಐ ಆಮ್ ರಿಯಲಿ ಸಾರಿ. ಬಟ್ ಇನ್ನು ಮುಂದಕ್ಕೆ ಆ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಮಾಡ್ತೀನಿ. 100% ಕೊಡೋಣ ಅಂತ ಹೇಳ್ತಾ ಗೈಸ್ ಇವತ್ತಿನ ವೀಡಿಯೋದಲ್ಲಿ ಜಸ್ಟು ಸಿಂಪಲಾಗಿ ಒಂದು ಹೇಳ್ತೀನಿ. ಸ್ಟಾಕ್ ಮಾರ್ಕೆಟ್ನ ಹೆಂಗೆ ಅನಾಲಿಸಿಸ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ನ ಯಾವ ರೀತಿ ನೀವು ನೋಡಿ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಸೊ ಯಾವ ಥರ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟು, ಯಾವ ರೇಷೋದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟು ಅನ್ನೋದನ್ನ ನಾನು ಹೇಳ್ತೀನಿ. ಬಟ್ ಬೇಸಿಕ್ ಅಂದರೆ ಬೇಸಿಕ್ಕಾಗಿ ಹೇಳ್ತೀನಿ. ಇಫ್ ಇನ್ ಕೇಸ್ ಯಾರಿಗಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದ್ದು ನನಗೆ ಕಲಿಬೇಕು ಬಟ್ ನನಗೆ ಕಲಿಯೋಕ್ಕಾಗ್ತಿಲ್ಲ, ನನಗೆ ಬೇಸಿಕ್ಕಾಗಿ ಒಂದಷ್ಟು ಇನ್ಫಾರ್ಮೇಷನ್ ಬೇಕು ಅಂದರೆ ಫುಲ್ಲು ವೀಡಿಯೋ ನೋಡಿ, ಆದಷ್ಟು ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್ ಸಿಂಪಲಾಗಿ ಒಂದು ಹೇಳ್ತೀನಿ. ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಎಂತಕ್ಕೆ ಎಂಟ್ರ್ ಆಗ್ತೀರಾ ಫಸ್ಟ್ ಅದನ್ನು ಡಿಸೈಡ್ ಮಾಡ್ಕೊಳ್ಳಿ. ಸೊ 99.9% ಜನ ದುಡ್ಡು ಮಾಡೋಕ್ಕೆ ಅಂತಲೇ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಆಗೋದು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು. ಸೊ ಅದರಲ್ಲಿ 99% ಜನ ಎಂತಕ್ಕೆ ತಗೊಂಡ್ರೆ, ಇನ್ನು 1% ಜನ ಹೆಂಗೆ ಅಂದರೆ ದುಡ್ಡು ಮಾಡಬೇಕು ಅಂತ ಇರ್ತಾರೆ ಬಟ್ ಎಕ್ಸ್ಟ್ರಾಡಿನರಿಗೆ ದುಡ್ಡು ಮಾಡಬೇಕು ಅಂತ ಎಂಟ್ರಿ ಆಗ್ತಾರೆ. ಲೈಕ್ ಇವತ್ತು ನಾನು 1000 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ, ನಾಳೆ ನನಗೆ 2000 ಆಗಿಬಿಡ್ಬೇಕು. ಇವತ್ತು ನಾನು 1000 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ, ನಾಳೆಗೆ ನನಗೆ 3000 ಆಗಿಬಿಡ್ಬೇಕು. ಇವತ್ತು ನಾನು 10,000 ಬೇಕಾದ್ರೆ ರೆಡಿ ಈಗ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಬಟ್ ನಾಳೆಗೆ ನನಗೆ 25-30 ಸಾವಿರ ಆಗ್ಬಿಡ್ಬೇಕು. ಇದೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಕನಸು. ಸ್ಟಾಕ್ ಮಾರ್ಕೆಟೇ ಅಲ್ಲ ಗೈಸ್. ನೀವು ಯಾವುದೇ ಫೀಲ್ಡ್ ಅಂದರೆ ಯಾವುದೇ ಇದಕ್ಕೆ ಹೋಗಿ, ಸ್ಟಾಕ್ ಮಾರ್ಕೆಟಲ್ಲಿ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗು, ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗು, ಮ್ಯೂಚುವಲ್ ಇನ್ವೆಸ್ಟ್ಮೆಂಟು, ಗೋಲ್ಡು, ಡಿಜಿಟಲ್ ಗೋಲ್ಡು, ಯಾವುದೇ ಇದಕ್ಕೆ ಹೋಗಿ ನೀವು ಯಾವುದ್ರಲ್ಲೂ 100% ಒಂದೇ ದಿನಕ್ಕೆ ಅಂದರೆ ವಿತಿನ್ 24 ಅವರ್ಸ್ಗೆ ಕೊಡೋಕ್ಕೆ ಚಾನ್ಸೇ ಇಲ್ಲ. ಸೊ ಕ್ರಿಪ್ಟೋ ಕರೆನ್ಸಿಲಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ಸೊ ಕ್ರಿಪ್ಟೋ ಕರೆನ್ಸಿಲಿ ಲಿವ್ರೇಜ್ ಏನಾದರೂ ಜಾಸ್ತಿ ಹಿಡ್ಕೊಂಡು ನೀವೇನಾದರೂ ಆಟಾಡೋಕ್ಕೆ ಹೋದರೆ ಮಾತ್ರ ನಿಮ್ಮ ಲಕ್ ಚೆನ್ನಾಗಿದ್ದು ಒಂದು ಸ್ವಲ್ಪ ಜಾಸ್ತಿ ಡಬಲ್ ಆಗೋ ಚಾನ್ಸಸ್ ಜಾಸ್ತಿ. ಅದು ಬಿಟ್ಟರೆ, ಅದೊಂದು ಆಪ್ಷನ್ ಬಿಟ್ಟರೆ ಇನ್ಯಾವುದ್ರಲ್ಲೂ ಯಾವುದೇ ಕಾರಣಕ್ಕೂ ಆಗೋಲ್ಲ. ಸೊ ಕ್ರಿಪ್ಟೋ ಕರೆನ್ಸಿ ಅದಕ್ಕೋಸ್ಕರನೇ ತುಂಬ ಕಷ್ಟ. ಸೊ ಬಿಗಿನರ್ಸು ಯಾವುದೇ ಕಾರಣಕ್ಕೂ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಬರೋ ಇನ್ವೆಸ್ಟ್ಮೆಂಟ್ ಎಲ್ಲ ಲಾಸ್ ಮಾಡ್ಕೊತೀರಾ ಅಂತ ಹೇಳೋದು. ಸೊ ಇವಾಗ ನಾನು ಟಾಪಿಕಿಗೆ ಬರೋಣ, 99% ಜನಕ್ಕೆ ಬರೋಣ ಈಗ. ಸೊ ಇವಾಗ ಗೈಸ್ ಸಿಂಪಲಾಗಿ ಒಂದು ಹೇಳ್ತೀನಿ. ದುಡ್ಡು ಆತುರವಾಗಿ ಮಾಡಬೇಕು ಅಂತಿದ್ರೆ ಸ್ಟಾಕ್ ಮಾರ್ಕೆಟಿಗೆ ಬರಲೇಬೇಡಿ. ಸೊ ಅರ್ಜೆಂಟು, ನನಗೆ ನಾಳೆಗೆ ದೊಡ್ಡ ಕಮಿಟ್ಮೆಂಟ್ ಐತೆ, ನಾಳೆಗೆ ನನಗೆ ಇವಾಗ ನನ್ನ ಹತ್ರ ಒಂದು 10,000 ಐತೆ, ನಾಳೆ ಕಮಿಟ್ ನನಗೆ 20,000 ಐತೆ, ನನಗೆ 20,000 ಹೆಂಗಾರ ಮಾಡಿಬಿಡ್ಬೇಕು, ಹಂಗೆ ಹಿಂಗೆ ಅಂತೆಲ್ಲ ಇದ್ದರೆ ಅರ್ಜೆಂಟಲ್ಲಿದ್ದರೆ ಬರಬೇಡಿ ಫಸ್ಟು. ಸೆಕೆಂಡ್ ಬಂದು ತುಂಬ ಇಂಪಾರ್ಟೆಂಟ್ ಕ್ಯಾಶು. ಸೊ ಇವಾಗ ನಾನು ಯಾರ ಹತ್ರನ ಸಾಲ ಇಸ್ಕೊಂತಿರ್ತೀರ, ಸೊ ಇದನ್ನು ಇನ್ನೊಂದು ವಾರದಲ್ಲಿ ತೀರಿಸ್ಬೇಕು. ಸೊ ಬಟ್ ನಿಮ್ಗೆ ದುಡ್ಡು ಬೇಕು, ಅದು ಬೇಕು, ಇದು ಬೇಕು, ಎಕ್ಸೆಟ್ರಾ ಅರ್ಜೆಂಟ್. ಅದೊಂಥರ ಎಮರ್ಜೆನ್ಸಿ ಕಾಸು. ಅಥವಾ ನೀವು ಏನೋ ಒಂದು ಪರ್ಚೇಸ್ ಮಾಡಬೇಕು ಅಂತ ಮಡಗಿರ್ತೀರ, ಅಥವಾ ಯಾವುದೋ ಒಂದು ಮೆಡಿಕಲ್ ಎಕ್ಸ್ಪೆನ್ಸಿಗೆ ಅಂತ ಮಡಗಿರ್ತೀರ, ಮೆಡಿಕಲ್ ಖರ್ಚಿಗೆ ಅಂತ ಮಡಗಿರ್ತೀರ. ಸೊ ಆ ದುಡ್ಡನ್ನ ಸ್ಟಾಕ್ ಮಾರ್ಕೆಟಿಗೆ ತರಲೇಬೇಡಿ. ಸೊ ಅರ್ಜೆಂಟು ದುಡ್ಡು ಅಂದರೆ ಎಮರ್ಜೆನ್ಸಿಗೆ ಇಟ್ಟಿರೋ ಅಮೌಂಟು, ಮತ್ತು ಫ್ಲೋ ಆಯ್ತಾರ ಅಮೌಂಟು, ಕ್ಯಾಶ್ ಫ್ಲೋ ಆಯ್ತಾರ ಅಮೌಂಟು, ಅಂದರೆ ರೊಟೇಷನ್ ಆಯ್ತಾರ ಅಮೌಂಟು, ಇದನ್ನೆಲ್ಲ ನೀವು ಸ್ಟಾಕ್ ಮಾರ್ಕೆಟಿಗೆ ತಂದರೆ ನಿಮ್ಗೆ ಲಾಸ್ ಆಗಲ್ಲ. ಲಾಸ್ 100% ಆಗುತ್ತೆ, ಪ್ರಾಫಿಟ್ ಯಾವುದೇ ಕಾರಣಕ್ಕೂ ಆಗಲ್ಲ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಗೈಸ್. ಇವಾಗ ಸಿಂಪಲ್ಲಾಗಿ ನೀವು ಇವತ್ತು ಒಂದು 1000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ, ನಾಳೆನೇ ವಿತ್ಡ್ರಾ ಮಾಡಬೇಕು. ಸೊ ನಿಮ್ಗೇನಾಗುತ್ತೆ 3% ಟ್ಯಾಕ್ಸು, ಅದು ಅಷ್ಟು ಪರ್ಸೆಂಟ್ ಟ್ಯಾಕ್ಸ್, ಇಷ್ಟು ಪರ್ಸೆಂಟ್ ಟ್ಯಾಕ್ಸು ಅಂತ 3 to 18%ವರೆಗೂ ಎಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಸರ್ವಿಸ್ ಟ್ಯಾಕ್ಸು ಅಂದರೆ ಆ್ಯಪ್ಗಳದ್ದು ಸರ್ವಿಸ್ ಟ್ಯಾಕ್ಸ್, ಆ ಟ್ಯಾಕ್ಸ್, ಈ ಟ್ಯಾಕ್ಸ್ ಅಂದ್ಬಿಟ್ಟು ಎಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮಿನಿಮಮ್ ಅಂದ್ರೂ 5% ಅಂತ ಇಟ್ಕೊಳ್ಳಿ. ಸೊ 5% ಅಂದರೆ ಎಷ್ಟಾಯಿತು 1000 ರೂಪಾಯಿಗೆ, ನೀವೇ ಲೆಕ್ಕ ಹಾಕಿ. ಸೊ ಅಷ್ಟು ಅಮೌಂಟು ಪ್ರಾಫಿಟ್ ಆಗಿರುತ್ತೆ ನಿಮಗೆ. ಸೊ ಫಾರ್ ಎಕ್ಸಾಂಪಲ್ 5% ಇನ್ಕ್ರೀಸ್ ಆಗಿತ್ತು ನಾಳೆಗೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಕಾರಣಕ್ಕೂ ಆಗಲ್ಲ. ಇಫ್ ಇನ್ ಕೇಸು ನಿಮ್ಮ ಲಕ್ ಚೆನ್ನಾಗಿದ್ದು 5% ಇನ್ಕ್ರೀಸ್ ಆಗೋಗೈತೆ, ಸೊ 1000 ರೂಪಾಯಿಗೆ ಏನಾಯಿತು 5% ಇನ್ಕ್ಲೂಡ್ ಮಾಡ್ಕೊಂಡು ಬಂತು, ಲೆಕ್ಕ ಹಾಕಿ ಎಷ್ಟು 50 ರೂಪಾಯಿ ಜಾಸ್ತಿ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ 5% ಮೈನಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಮೇಲೆ
ಚಾರ್ಜಸ್ ಹೇಳ್ಕೊಳ್ಳುತ್ತೆ, 10 ರುಪೀಸು ಏನೋ ಹೇಳ್ಕೊಳ್ಳುತ್ತೆ ಪರ್ ಇದಕ್ಕೆ. ಅಂದರೆ ಇಷ್ಟು ಅಮೌಂಟಿಂದ ಇಷ್ಟು ಅಮೌಂಟ್ ಒಳಗಡೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಸರ್ವಿಸ್ ಇದು ಕೊಡಬೇಕು, ಸರ್ವಿಸ್ ಚಾರ್ಜಸ್ ಕೊಡಬೇಕು ಅಂತ ಏನೋ ಒಂದು ಬೇಸಿಕ್ ರೂಲ್ಸ್ ಇರುತ್ತೆ. 10 ರುಪೀಸ್, 5 ರುಪೀಸ್, 2 ರುಪೀಸ್, 10 ರುಪೀಸ್ ಅಂತ. ಸೊ 50 ರುಪೀಸ್ ಅವ್ರು ಹೇಳ್ಕತ್ತಾರೆ, ಬ್ಯಾಂಕ್ ಅವ್ರು ಹೇಳ್ಕತ್ತಾರೆ, 2 to 3 ರುಪೀಸ್ ಹೇಳ್ಕತ್ತಾರೆ. ವಿಡ್ರಾ ಮಾಡಿ ನಿಮ್ಮ ಅಕೌಂಟಿಗೆ ಬರೋಷ್ಟರಲ್ಲಿ 95 ರುಪೀಸ್ ಅಥವಾ 995 990 ಆಗಿರುತ್ತೆ. ಸೊ ಅದಕ್ಕೆ ಹೇಳೋದು, ದಯವಿಟ್ಟು ಆ ಥರ ಎಮರ್ಜೆನ್ಸಿಗೆ ಇಟ್ಟಿರೋ ಅಮೌಂಟು ಆ ಥರ ಎಕ್ಸೆಟ್ರಾ ಇದನ್ನು ಸ್ಟಾಕ್ ಮಾರ್ಕೆಟಿಗೆ ತರಕ್ಕೆ ನೋಡಬೇಡಿ. ಆಮೇಲೆ ಇನ್ನೂ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ನೂ ಒಂದು ಏನು ನೋಡಬೇಕು ಅಂದರೆ 1 ಇಯರ್ವರೆಗೂ ಇದ್ದರೆ ಬೇರೆ ಥರ ಟ್ಯಾಕ್ಸ್ಗೆ ಹೋಗುತ್ತೆ, 1 ಇಯರ್ಗಿಂತ ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್ಗೆ ಹೋಗುತ್ತೆ, ಅದು ಬೇರೆ ಥರ ಟ್ಯಾಕ್ಸ್ಗೆ ಹೋಗುತ್ತೆ. ಸೊ ಇದನ್ನು ಒಂದು ಕ್ಲಿಯರಾಗಿ ನೀವು ನೋಡ್ಕೋಬೇಕಾಗುತ್ತೆ. ಅದಾದಮೇಲೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋ ವಿಷಯಕ್ಕೆ ಬರೋಣ. ಸೊ ಇಷ್ಟೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದಾಗ ಒಂದು ಮಿನಿಮಮ್ ನಾಲೆಡ್ಜ್, ಬೇಸಿಕ್ ನಾಲೆಡ್ಜು, ಇದನ್ನೆಲ್ಲ ಒಂದು ಸ್ವಲ್ಪ ಅಲರ್ಟ್ ಆಗಿರಿ. ಎಮರ್ಜೆನ್ಸಿಗೆ ಇರೋ ದುಡ್ಡು, ಆ ದುಡ್ಡು ಈ ದುಡ್ಡು ತಂದು ಹಾಕ್ಬಿಟ್ಟು ಇನ್ನೊಂದು ತಿಂಗಳಲ್ಲಿ ಎತ್ತಬೇಕು, ಇನ್ನೊಂದು ವಾರದಲ್ಲಿ ಎತ್ತಬೇಕು, ಇನ್ನೊಂದು 2 ದಿನದಲ್ಲಿ ಎತ್ತಬೇಕು, ಇನ್ನೊಂದು 3 ದಿನದಲ್ಲಿ ಎತ್ತಬೇಕು, ನಾನು ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಇದು ಮಾಡಿಬಿಡ್ಬೇಕು ಅನ್ನೋ ದುಡ್ಡನ್ನ ತರಬೇಡಿ. ಸೊ ಯಾವ ಥರ ನಾನು ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟು ಅಂತ ಕೇಳೋರ್ಗಾದರೆ, ಸಿಂಪಲ್ಲಾಗಿ ನೀವು ಮಿನಿಮಮ್ 6 ಮಂತ್ಸು ಗೈಸ್, ಮಿನಿಮಮ್ 6 ಮಂತ್ಸು ವೇಸ್ಟು, ಮಿನಿಮಮ್ 1 ಇಯರ್ ಇಡಬೇಕು, ಮ್ಯಾಕ್ಸಿಮಮ್ 5 ಇಯರ್ಸ್ವರೆಗೂ ಇಡೋ ಕೆಪಾಸಿಟಿ ಇದ್ದು ಆ ಅಮೌಂಟ್ ಅಷ್ಟೇನು ಯೂಸ್ಫುಲ್. ಅಂದರೆ ಆ ಥರ ಅಲ್ಲ, ನಾನು ಓಕೆ ಈ ಅಮೌಂಟ್ನ ಮರಿಬಲ್ಲೆ, ಸೊ ಒಂದು 5 ಇಯರ್ಸ್ ನಾನು ತಡ್ಕೋಬಲ್ಲೆ, ಈ ಅಮೌಂಟಿಂದ ನನಗೇನು ಅಷ್ಟು ದೊಡ್ಡ ಎಫೆಕ್ಟ್ ಆಗಲ್ಲ, ಅಥವಾ ನನ್ನ ಸೇವಿಂಗ್ಸ್ ದುಡ್ಡು ಇದ್ರ ಮೇಲೆ ನನಗಷ್ಟೇ ಅಕ್ಕಿರೋದು, ಬೇರೆ ಇನ್ಯಾರಿಗೂ ಅಕ್ಕಿಲ್ಲ, ನಾನು ಆ ಥರ ಈ ಥರ ಎಕ್ಸೆಟ್ರಾ ಇದ್ದರೆ ಆ ಥರ ಚಾನ್ಸಸ್ ಇದ್ದರೆ ತಗೊಬನ್ನಿ. ಸೊ ಇವಾಗ ಸ್ಟಾಕ್ ಮಾರ್ಕೆಟಿಗೆ ಬರೋಣ, ಯಾವ ರೀತಿ ನೋಡಿ ಇನ್ವೆಸ್ಟ್ ಮಾಡಬೇಕು ಅಂತ ವಿಷಯಕ್ಕೆ. ಸೊ ಸಿಂಪಲ್ಲಾಗಿ ಗಾಯ್ಸ್, ನೀವು ಇವಾಗ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು. ಸೊ ನಂದು ಬಂದು ಪ್ರೈವೇಟ್ ಕಂಪ್ನಿ, ಆದ್ರೂ ನನ್ನ ಕಂಪ್ನಿ ಸ್ಟಾಕಲ್ಲಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಟಾಕಲ್ಲಿಲ್ಲ. ದಯವಿಟ್ಟು ಹೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ಗಳಲ್ಲೆಲ್ಲ VPPA ಫ್ಯಾಷನ್ ಅಂತ ಹೊಡಿಬೇಡಿ. 200% ಸ್ಟಾಕಲ್ಲಿಲ್ಲ, ಯಾಕಂದರೆ ಇದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಸೊ ಅದರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಸಿಗೋಲ್ಲ. ಸೊ ಇವಾಗ ನಾನು ಬೇರೆ ಕಂಪ್ನಿ ಎಕ್ಸಾಂಪಲ್ ಕೊಡೋದಕ್ಕಿಂತ ಸುಮ್ಮನೆ ನನ್ನ ಕಂಪ್ನಿ ಕೊಡೋಣ, ಯಾಕಂದರೆ ನಾನು ಒಂದು ಕಂಪ್ನಿ ಎಕ್ಸಾಂಪಲ್ ತಗೊಂಡು ಕೊಡೋದ್ರಿಂದ ಯಾರಾದರೂ ನೋಡಿ ಮೋಟಿವೇಟ್ ಆಗಿ ಆ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಳ್ಳೋದು ನನಗಿಷ್ಟ ಆಗಲ್ಲ. ಸೊ ನನ್ನ ಕಂಪ್ನಿ ಯಾವುದೇ ಕಾರಣಕ್ಕೂ ಸ್ಟಾಕ್ ಮಾರ್ಕೆಟಲ್ಲಿ ಅದೇ ಒಂದು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವಾಗ VPPA ಫ್ಯಾಷನ್ಸ್ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಐತೆ ಅಂತ ಇಟ್ಕೊಳ್ಳಿ. ಸೊ ಇವಾಗ ನನ್ನ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ನೀವು. ನನ್ನ ಕಂಪ್ನಿಗೆ ಒಂದು 10 ಇಯರ್ಸು 20 ಇಯರ್ಸು ಸಮಥಿಂಗ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅಂದರೆ ಅಷ್ಟು ಹಳೆ ಕಂಪ್ನಿ ಆಗಿರುತ್ತೆ. ಎಕ್ಸಾಂಪಲ್, ನನ್ನ ಕಂಪ್ನಿ ಸ್ಟಾರ್ಟ್ ಆಗಿ 1 ವರ್ಷ ಅಷ್ಟೇ ಆಗಿರೋದು, 1 ವರ್ಷನೂ ಆಗಿಲ್ಲ ಇನ್ನು. ಸೊ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಒಂದು 10 ವರ್ಷನೋ 15 ವರ್ಷನೋ 20 ವರ್ಷನೋ ಆಗೈತೆ ಅಂತ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ 20 ಇಯರ್ಸ್ ಆಗೈತೆ ಅಂತ ಇಟ್ಕೊಳ್ಳಿ. ಸೊ ಇವಾಗ ನೀವು ಏನೆಲ್ಲ ನೋಡಬೇಕು, ಸೊ ನನ್ನ ಕಂಪ್ನಿ ಯಾವ ರೀತಿ ಪ್ರಾಫಿಟ್ ಟೇಬಲ್ ಸಿಗುತ್ತೆ, ಸೊ ಅದನ್ನು ಹೋಗಿ ಚೆಕ್ ಮಾಡಬೇಕು. ಇನ್ಕ್ರೀಸಿಂಗಲ್ಲಿದೆಯಾ, ಡಿಕ್ರೀಸಿಂಗಲ್ಲಿದೆಯಾ, ಯಾವ ಥರ ಇದೆ ಅಂತ. ಆಮೇಲೆ ನನ್ನ ಕಂಪ್ನಿ ಎಷ್ಟು ಜನಕ್ಕೆ ಗೊತ್ತು ಅನ್ನೋದನ್ನ ನೀವು ಫಸ್ಟು ಅನಲೈಸ್ ಮಾಡಬೇಕು. ಸೊ ಈ ಕಂಪ್ನಿ ಕೇಳಿದ್ದೀನ, ಜನರಿಗೆ ಗೊತ್ತಾ ಅನ್ನೋದನ್ನ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಅಂದರೆ ಜನರಿಗೆ ಗೊತ್ತಿರೋ ಕಂಪ್ನಿಗಳಾದರೆ ಬೇಗ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು, ಸೊ ಯಾವ ರೀತಿ ಇದೆ, ಆಮೇಲೆ ನನ್ನ ಕಂಪ್ನಿ ಇದೆಷ್ಟು, ನೆಟ್ ವ್ಯಾಲ್ಯೂ ಎಷ್ಟಿದೆ, ಯಾವ ಥರ ಇದೆ, ಎಷ್ಟು ಅಮೌಂಟ್ ಇದೆ, ಸೊ ನನ್ನ ಒಂದು ಅಮೌಂಟ್ ಎಷ್ಟಿದೆ, ನಂದು ಎಷ್ಟು ಇನ್ಕ್ರೀಸ್ ಆಗುತ್ತೆ ಡೇ ಬೈ ಡೇ, ಎಷ್ಟು ಡಿಕ್ರೀಸ್ ಆಗುತ್ತೆ, ಯಾವ ಥರ ಓಡ್ತಿದೆ, ಇವಾಗ ಟ್ರೆಂಡಿಂಗಲ್ಲಿ ಇದೆಯಾ, ಅಂದರೆ ನನ್ನ ಮೆಟೀರಿಯಲ್ಸು ಟ್ರೆಂಡಿಂಗಲ್ಲಿ ಓಡ್ತಿದೆಯಾ, ಎಲ್ಲರ ಬಾಯಲ್ಲೂ ಇದೆಯಾ, ಎಕ್ಸೆಟ್ರಾ ಈ ರೀತಿ ಹುಡುಕಬೇಕು ಫಸ್ಟು. ಸೆಕೆಂಡ್ ಥಿಂಗು, ಇನ್ನೂ ಒಂದು ಬೆಸ್ಟ್ ಥಿಂಗ್ ಹೇಳ್ತೀನಿ ನೋಡಿ. ಸೊ ನೀವು ಡೈಲಿ ಏನು ಯೂಸ್ ಮಾಡ್ತೀರಾ, ಸೊ ಆ ಕಂಪ್ನಿಗಳೇ ಸ್ಟಾಕ್ ಮಾರ್ಕೆಟಲ್ಲಿರುತ್ತೆ. ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಅಂದರೆ ನಾನೇನು ನಿಮಗೆ 10% 20% ಡೈಲಿ ಇನ್ಕ್ರೀಸ್ ಆಗುತ್ತೆ ಅಂತ ನಾನು ಯಾವುದೇ ಕಾರಣಕ್ಕೂ ಅಂತ ಇಲ್ಲ. ನೆಕ್ಸ್ಟ್ ಲೆವೆಲ್ ಅಂದರೆ ಲಾಸಸ್ ಆಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ. ಯಾಕೆ ಅಂದರೆ ಡೈಲಿ ಬೇಕಾಗಿರೋ ನೀಡ್ಸ್ ಜನರಿಗದು. ಫಾರ್ ಎಕ್ಸಾಂಪಲ್ ಬಿಸ್ಕೆಟು ಈ ಥರ ಐಟಮ್ಸು, ಸೊ ಬಿಸ್ಕೆಟು ಅಥವಾ ನಿಮ್ಮ ಕಿಚನರಿ ಐಟಮ್ಸು, ಅದಾದಮೇಲೆ ಅಡುಗೆ ಮಾಡೋ ಐಟಮ್ಸು, ಕುಕ್ಕಿಂಗ್ ಐಟಮ್ಸು, ಸೊ ಮೈದಾ ಹಿಟ್ಟು, ರಾಗಿ ಹಿಟ್ಟು, ಆ ಹಿಟ್ಟು, ಈ ಹಿಟ್ಟು, ಅಕ್ಕಿ, ಬೇಳೆ, ಗಿಳೆ, ಇದೆಲ್ಲ ಒಂದಷ್ಟು ಕಂಪ್ನಿಗಳಿರುತ್ತೆ. ಸೊ ಅದನ್ನು ರಿಸರ್ಚ್ ಮಾಡಬೇಕಾಗುತ್ತೆ, ಯಾಕಂದರೆ ಇದೆಲ್ಲ ಡೈಲಿ ಬೇಕಾಗಿರೋ ನೀಡ್ಸ್. ಆಮೇಲೆ ಹಾಲು, ಡೈರಿ ಪ್ರಾಡಕ್ಟ್ಸು, ಅದಾದಮೇಲೆ ನೆಕ್ಸ್ಟ್ ಯಾವ ಥರ ಇವಾಗ ಊಟದ್ದು ಮುಗೀತು. ಇವಾಗ
ಇದಕ್ಕೆ ಬರೋಣ. ಸೊ ಇವಾಗ ಬಾತ್ರೂಮ್ ತೊಳೆಯೋದು, ವಾಷರು ಗೀಷರು ಆ ಥರ ಎಕ್ಸೆಟ್ರಾ ಪೆನೈಲು ಈ ಥರದ್ದೆಲ್ಲ ಒಂದು ಕಂಪ್ನಿ ಇರುತ್ತೆ. ಅದೆಲ್ಲ ಒಂದು ಸ್ವಲ್ಪ ಬೇಕಾಗಿರೋ ಥಿಂಗ್ಸು, ನೀಡ್ಸು. ಆಮೇಲೆ ನೆಕ್ಸ್ಟ್ ಬರೋದಾದರೆ ಫುಡ್ ಪ್ರಾಡಕ್ಟ್ಸ್ ಆಯಿತು, ವಾಷಿಂಗ್ ಪ್ರಾಡಕ್ಟ್ಸ್ ಆಯಿತು. ಆಮೇಲೆ ನಿಮ್ಮ ಏನು ಯೂಸ್ ಮಾಡ್ತೀರ ಸೋಪ್ಸು, ಪೇಸ್ಟು, ಶಾಂಪು ಈ ಥರ ಕಂಪ್ನಿಗಳು ಒಂದು ಪಬ್ಲಿಕ್ ಮಾಡ್ಕೊಂಡು ಸೊ ಅದನ್ನು ಸ್ಟಾಕ್ ಮಾರ್ಕೆಟಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ನೀವು ಅನಾಲಿಸಿಸ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಗೈಸ್. ಯಾಕೆ ಅಂದರೆ ಇವೆಲ್ಲ ಡೈಲಿ ಬೇಕಾಗಿರೋ ನೀಡ್ಸು. ಸೊ ಜನ ಇವಾಗ ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತಾರೆ, ಮನೆ ಕ್ಲೀನ್ ಮಾಡೇ ಮಾಡ್ತಾರೆ ಫಸ್ಟು. ಸೊ ಸೆಕೆಂಡು ಮನೆ ಕ್ಲೀನ್ ಮಾಡ್ತಾರೋ ಬಿಡ್ತಾರೋ, ಹೊಟ್ಟೆಗಂತೂ ಬೇಕೇ ಬೇಕು. ಸ್ನಾನ ಮಾಡ್ತಾರೆ, ಅವರು ಫ್ರೆಶ್ ಆಗಲೇಬೇಕು. ವಾರಕ್ಕೆ 1 ಸತಿನೋ 2 ಸತಿನೋ 3 ಸತಿನೋ ಹಾಗೇ ಐತಾರೆ. ಬೆಂಗಳೂರಲ್ಲಿರೋ ಜನ ಅಂತೂ 90% ಬೇಡ ಗೈಸ್, 70-75% ಜನ ಡೈಲಿ ಸ್ನಾನ ಮಾಡದೆ ಹೋದರೆ ಅವ್ರಿಗೊಂಥರ ಇರಿಟೇಷನ್. ಡೈಲಿ ಮಾಡ್ತಾರೆ, ಫ್ರೆಶ್ ಅಪ್ ಆಯ್ತಾರೆ, ಎಕ್ಸೆಟ್ರಾ. ಇವೆಲ್ಲ ಏನಂದರೆ ಡೈಲಿ ಬೇಕಾಗಿರೋ ನೀಡ್ಸು. ಆಮೇಲೆ ಅದೆಲ್ಲ ಏನು ಅಂದರೆ ಒಂದು ಸತಿ ತೆಗೆದು ಇಟ್ಕೊಂಡು ಲೈಫ್ ಟೈಮ್ ಬಳಸೋಕ್ಕಾಗಲ್ಲ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಬಿಸ್ಕೆಟ್ಸ್ ಅಂತ ಹೇಳಿದೆ. ಬಿಸ್ಕೆಟ್ಸು ಒಂದು 10 ಪ್ಯಾಕೆಟ್ ತಂದು ಇಟ್ಕೊಂಡ್ರು ನೀವು 3 ದಿನಕ್ಕೆ ಖಾಲಿ ಮಾಡ್ತೀರಾ. ಸೊ ಅದೇ ಡೈಲಿ ಒಂದೊಂದು ಪ್ಯಾಕೆಟ್ ತಗೊಬಂದರೆ 10 ದಿನಕ್ಕೆ ಖಾಲಿ ಮಾಡ್ತೀರಾ, ಆ ರೀತಿ. ಸೊ ಅದು ಬೇಕಾಗಿರೋದು. ಅದು ಖಾಲಿ ಆದಮೇಲೆ ತಿರ್ಗಾ ಇನ್ನೊಂದು 10 ಪ್ಯಾಕೆಟ್ ಫ್ರೀಯಾಗಿ ಸಿಗೋಲ್ಲ ನಿಮಗೆ, ಅದಕ್ಕೆ ಇನ್ವೆಸ್ಟ್ ಮಾಡಲೇಬೇಕು. ಸೊ ಈ ರೀತಿ ಇರೋ ಕಂಪ್ನಿಗಳಲ್ಲಿ ಡೈಲಿ ನೀಡ್ಸು, ಡೈಲಿ ರೊಟೇಷನ್ ಈ ಥರ ಕಂಪ್ನಿಗಳು, ಬ್ರ್ಯಾಂಡ್ಗಳು ಅನಾಲಿಸಿಸ್ ಮಾಡಿ ಅದ್ರ ಮೇಲೆ ಹೋಗಿ ಆ ಕಂಪ್ನಿ ಸ್ಟಡಿ ಮಾಡಿ ಸೊ ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಪ್ರಾಫಿಟ್ ಇರುತ್ತೆ. ಅದಾದ ಮೇಲೆ ಇವಾಗ ಇನ್ನು ಒಂದು ಸ್ವಲ್ಪ ಎಕ್ಸ್ಟ್ರೀಮಿಗೆ ಬರೋಣ. ಸೊ ಇವಾಗ ಇನ್ವೆಸ್ಟ್ ಮಾಡೋರಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಇವಾಗ ಸ್ಮೋಕರ್ಸ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅಥವಾ ಯಾರ್ಯಾರಿಗೆಲ್ಲ ಗೊತ್ತು ಸ್ಮೋಕರ್ಸು, ಸೊ ಅವ್ರಿಗೊಂಥರ ಅಡಿಕ್ಟೆಡ್ ಅದು. ಸೊ ಅವ್ರೂ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಸಿಗರೇಟ್ಸ್ ಅಷ್ಟು ಈಸಿಯಾಗಿ. ಸೊ ಅದ್ರ ಮೇಲೇ ಪ್ರಮೋಷನ್ ಅಂದರೆ ಬ್ಯಾಡ್ ಪ್ರಮೋಷನ್ ಮಾಡಿರ್ತಾರೆ, ಹೆಲ್ತಿಗೆ ಒಳ್ಳೆಯದಲ್ಲ, ಈ ಥರ ಕ್ಯಾನ್ಸರ್ ಬರುತ್ತೆ, ಆ ಥರ ಬರುತ್ತೆ ಅಂತ. ಆದರೂ ಜನ ಏನು ಮಾಡ್ತಾರೆ, ಅದನ್ನು ಪರ್ಚೇಸ್ ಮಾಡಿ ಆರಾಮಾಗಿ ಸ್ಮೋಕ್ ಮಾಡ್ತಾರೆ. ಸೊ ಇದು ಒಂದು ಕ್ಯಾಟಗರಿಗೆ ಬರುತ್ತೆ. ಸೊ ಇದನ್ನು ಬಿಡಲ್ಲ, ಇದು ಒಂದು ಸ್ವಲ್ಪ ಗ್ರೋಯಿಂಗ್ ಕಂಪ್ನಿ, ಅದಾದಮೇಲೆ ಪ್ರೈಸ್ ಜಾಸ್ತಿ ಆಗ್ತಿದೆ. ಈ ರೀತಿ ಅನಾಲಿಸಿಸ್ ಮಾಡ್ಬೇಕು ಗೈಸ್ ನೀವು. ನಾನು ಏನೋ ಒಂಥರ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ಅಥವಾ ಸ್ಮೋಕರ್ಸ್ ನಾನೇನು ಇಂಡೈರೆಕ್ಟಾಗಿ ಬೈತಾ ಇಲ್ಲ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಅನಾಲಿಸಿಸ್ ಮಾಡೋರಿಗೆ, ಇನ್ವೆಸ್ಟ್ ಮಾಡೋರಿಗೆ ಯಾವ ರೀತಿ ಅದೊಂದು ಸ್ಟಾಕ್ನಾಗಲಿ ಏನಾಗಲಿ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತಾರ ಅಂಥದ್ದು. ಅದಾದಮೇಲೆ ಆಲ್ಕೋಹಾಲು ಆ ಥರ ಇವೆಲ್ಲ ಏನಂದರೆ ಒಂಥರ ಅಡಿಕ್ಟ್ ಆಗಿದ್ದೀವಿ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಗೈಸ್, ಬರೀ ಸ್ಮೋಕಿಂಗು ಡ್ರಿಂಕಿಂಗು ಅಡಿಕ್ಟೆಡು ಅಂತಲೇ ಹೇಳಲ್ಲ. ಇವಾಗ ನಾನು ಡೈಲಿ ಸಂಜೆ ಹೊತ್ತು ಒಂದು ಕಪ್ ಕಾಫಿ ಅಥವಾ ಒಂದು ಕಪ್ ಟೀ ಕುಡಿದೇ ಹೋದರೆ ನನಗೆ ಸಮಾಧಾನ ಇರಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಸೇಮು ಕಾಫಿ ಅಥವಾ ಟೀ ಬೇಕೇ ಬೇಕು. ಸೊ ಕಾಫಿ ಅಥವಾ ಟೀ ಕುಡಿದಾಗ ಏನಾಗುತ್ತೆ, ಸೊ ಬರೀ ಕಾಫಿ ಕುಡಿಯೋಕ್ಕೆ ನನಗೊಂದು ಸತಿ ಬೇಜಾರಾಗುತ್ತೆ ಸಂಜೆ ಹೊತ್ತು. ಸೊ ನಾವೇನು ಮಾಡ್ತೀವಿ, ಬಿಸ್ಕೆಟ್ ತಗೊಂಡು ಬಿಸ್ಕೆಟ್ ಡಿಪ್ ಮಾಡ್ಕೊಂಡು ತಿಂತೀವಿ. ಸೊ ಈ ರೀತಿ ಇದೆಲ್ಲ ಒಂದು ಅಡಿಕ್ಷನು. ಸೊ ಪಾಸಿಟಿವ್ ಅಡಿಕ್ಷನು, ನೆಗೆಟಿವ್ ಅಡಿಕ್ಷನು ಅಂತ ಬರಲ್ಲ, ಅಡಿಕ್ಷನ್ ಅಷ್ಟೇ. ಇವಾಗ ನನಗೆ ಸಂಜೆ ಹೊತ್ತು ಕಂಪಲ್ಸರಿ ಬೇಕೇ ಬೇಕು, ಬೆಳಿಗ್ಗೆ ಹೊತ್ತು ಕಂಪಲ್ಸರಿ ಬೇಕೇ ಬೇಕು ಕಾಫಿ ಟೀ. ಇವಾಗ ಎಷ್ಟು ಜನ ಇರ್ತಾರೆ, ಅಷ್ಟು ಜನ ಇವಾಗ ನಿಮ್ಮ ಮನೆಯಲ್ಲೇ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಫಾದರು ಬೆಳಿಗ್ಗೆ ಎದ್ದಿದ ತಕ್ಷಣ ನ್ಯೂಸ್ ಪೇಪರ್ ಓದಲೇಬೇಕು. ಕೆಲವೊಂದು ಮನೇಲಂತೂ ನ್ಯೂಸ್ ಪೇಪರ್ ಅವ್ರಿಗೆ ಏನಾರ ಅವತ್ತು ಓದಿಲ್ಲ ಅಂದರೆ ಒಂಥರ ನೆಕ್ಸ್ಟ್ ಲೆವೆಲು, ಒಂಥರ ಕೋಪ, ಏನೇನೋ ಅವರು ಎಮೋಷನ್ಸ್ ಎಲ್ಲ ಆಚೆ ಬರ್ತಾ ಇರುತ್ತೆ. ಸೊ ಅವ್ರಿಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಪೇಪರ್ ಓದೋದ್ರಿಂದ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ, ವಿಷಯ ತಿಳ್ಕೊಳ್ಳೋಂಗಾಗುತ್ತೆ. ಅದೊಂಥರ ಅಡಿಕ್ಷನು, ಪೇಪರ್ ಓದೋದು ಒಂದು ಅಡಿಕ್ಷನು. ಅದಾದಮೇಲೆ ಪೇಪರ್ ಓದ್ತಾ ನಾವು ಕಾಫಿ ಕುಡಿಬೇಕು. ಕಾಫಿ ಕುಡಿದು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ಟೈಮ್ ಪಾಸ್ ಅಂದರೆ ಪೇಪರ್ ಓದ್ಕೊಂಡು ಎಲ್ಲ ಮುಗಿಸಿ ಒಂದು ಅರ್ಧ ಮುಕ್ಕಾಲು ಗಂಟೆ ಎಲ್ಲ ಆರಾಮಾಗಿ ಇದು ಮಾಡಿ ಜನರಲ್ ನಾಲೆಡ್ಜ್ ಏನೇನು ಹೈಲೈಟ್ಸ್ ಇದೆ ಎಲ್ಲ ತಿಳ್ಕೊಂಡು ಅದಾದಮೇಲೆ ಬಾತ್ರೂಮ್ಗೆ ಹೋಗಿ ಈ ರೀತಿ ಆದಮೇಲೆ ಬಂದಿದ ತಕ್ಷಣ ನಾಷ್ಟ ಮಾಡಬೇಕು. ಇದೆಲ್ಲ ಅಡಿಕ್ಷನ್ನೇ ಗೈಸ್ ಜನರಿಗೆ. ಸೊ ಅದಾದಮೇಲೆ ಕೆಲವೊಬ್ರಿಗೆ ಸ್ಮೋಕ್ ಮಾಡೋ ಅಭ್ಯಾಸ ಇರುತ್ತೆ, ಬೆಳಿಗ್ಗೆ ಒಂದು ಸ್ಮೋಕ್ ಮಾಡಲೇಬೇಕು. ಸೊ ಸ್ಮೋಕಿಂಗ್ ಅಂತ ತಗೊಂಡಾಗ ಸ್ಮೋಕ್ ಮಾಡಲೇಬೇಕು. ಸೊ ಇವಾಗ ನಿಮ್ಮ ಮನೇಲಿ ಕೂತಾಗ ನೀವು ಏನೇನೆಲ್ಲ ನೋಡ್ತೀರಾ, ಸುತ್ತ ಏನು ನಡೀತಾ ಇರುತ್ತೆ, ಅದೇ ನಿಮಗೆ ಎಕ್ಸಾಂಪಲ್ಸು. ಅದು ಡೈಲಿ ಲೈಫಲ್ಲಿ ಏನು ಬೇಕಾಗಿರುತ್ತೋ ಅದೇ ಗೈಸ್. ಇವಾಗ ನಿಮ್ಮ ಡ್ಯಾಡಿ ಮಾಡ್ತಿದ್ದಾರೆ ಅಂದರೆ ನೀವು ಒಂದು 10 ಜನ ನೋಡಿ, ನಿಮ್ಮ ಡ್ಯಾಡಿ ಥರ ಯಾರು 10 ಜನ ಮಾಡ್ತಿರ್ತಾರೋ ಇನ್ನೂ ಒಂದು 10 ಜನನ ಫಾಲೋ ಮಾಡಿ, ಅಂದರೆ ಅವ್ರನ್ನ ಅಬ್ಸರ್ವ್ ಮಾಡಿ. ಸೊ ಅವ್ರದ್ದೆಲ್ಲ ಡೈಲಿ ಬೇಕಾಗಿರೋದೇ ಅದು. ಇವಾಗ ನೀರು ಕುಡಿದಿರ ನೀವು ಬದುಕ್ತೀರಾ, ನೀರು ಅಂದಿದ ತಕ್ಷಣ ಫಸ್ಟ್ ಹೋಗೋದೇ ಬಿಸ್ಲೇರಿ. ಸೊ ಅದು ಯಾವ ಕಂಪ್ನಿಲಿ ರಿಜಿಸ್ಟರ್ ಆಗಿರುತ್ತೆ, ಯಾವ ಅಂಡರಲ್ಲಿದೆ, ಯಾವ ಪಬ್ಲಿಕ್ ಕಂಪ್ನಿನ ಪ್ರೈವೇಟ್ ಕಂಪ್ನಿನ. ಪಬ್ಲಿಕ್ ಕಂಪ್ನಿ ಆದರೆ ಅದರಲ್ಲಿ ಸ್ಟಾಕ್ ಯಾವುದರಲ್ಲಿದೆ, ಸ್ಟಾಕು ಅಂದರೆ ಅದು ಹೆಂಗೆ ಗ್ರೋ ಆಗ್ತಿದೆ, ಲೋ ಆಗ್ತಿದೆ, ಹೆಂಗೆ ಏನು ಎತ್ತ ಈ ಥರ.
ಆಮೇಲೆ ನೆಕ್ಸ್ಟು ನೀವು ಯಾವ ಸಿಮ್ ಬಳಸ್ತಾ ಇದ್ದೀರಾ. ಸೊ ಇವಾಗ ಜನರು ಅದು ಒಂದು ಅಡಿಕ್ಷನು. ಸೊ ಮಾತಾಡಲೇಬೇಕು, ರೀಚಾರ್ಜ್ ಮಾಡಲೇಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಜನರು ಬಳಸ್ತಾ ಇರೋದೇ ಲಿಮಿಟೆಡ್ ಜಿಯೋ, ಏರ್ಟೆಲ್ ಎರಡೇ ಸಿಮ್ ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸು. ಅದಾದಮೇಲೆ VI ಏನೇನು ಎಕ್ಸೆಟ್ರಾ 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 ಎಕ್ಸೆಟ್ರಾಗಳು ಇವೆ. ಸೊ ಅದನ್ನು ಫಸ್ಟು ಒಂದು ಟಾಪ್ 5 ಕಂಪನೀಸು, ಟಾಪ್ 2 ಕಂಪನೀಸು ತಗೊಂಡು ಅದ್ರ ಮೇಲೆ ಸ್ಟಡಿ ಮಾಡಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ನೆಕ್ಸ್ಟು. ಇವಾಗ ಇನ್ನೂ ಒಂದು ಹೇಳ್ತೀನಿ ಗಾಯ್, ಸಿಂಪಲ್ಲಾಗಿ ನಿಮ್ಮ ಅಮೌಂಟ್ ಏನಾದರೂ 10K 20K 30K ಬಿಲೋ 50K ಇದ್ದರೆ ಏನು ತಲೆ ಕೆಡಿಸ್ಕೊಬೇಡಿ. 1 or 2 ಸ್ಟಾಕ್ಸು ನೋಡಿಬಿಟ್ಟು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಒಂದೇ ಥರ ಸ್ಟಾಕು, ಇವಾಗ ಫಾರ್ ಎಕ್ಸಾಂಪಲು ಬಿಸ್ಕೆಟ್ಸ್ ಅಂತ ಕೊಟ್ಟೆ, ಅದರದ್ದು ನಿಮ್ಗೆ ಒಂದು ಟಾಪ್ 5 ಕಂಪನೀಸು ರಿಸರ್ಚ್ ಮಾಡ್ತಾರೆ. ಟಾಪ್ 5 ಕಂಪನೀಸಲ್ಲಿ ನಿಮಗೆ ಟಾಪ್ 3 ಕಂಪನೀಸ್ ಇಷ್ಟ ಆಗುತ್ತೆ. ಟಾಪ್ 3 ಕಂಪ್ನೀಸಲ್ಲಿ ಆರಾಮಾಗಿ ಒಂದು ಬಿಲೋ 50K ಇದ್ದರೆ ಆ 3 ಕಂಪ್ನಿ ಮೇಲೆ 4 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಇವಾಗ ಒಂದು ನಾನು ಹೇಳಕ್ಕೆ ಬರ್ತೀನಿ, ಯಾರ ಹತ್ರ ಎಲ್ಲ ಒಂದು ಸ್ವಲ್ಪ ಲಂಸಮ್ ಅಮೌಂಟ್ ಜಾಸ್ತಿ ಇದೆಯೇ, ಸೊ 50K 30K ಅಬೋವ್ ಇರೋರು ನೋಡಿ ಮಾಡಿ ಪರವಾಗಿಲ್ಲ, ಅದು ನಿಮ್ಮ ಒಂದು ಮ್ಯಾಥಮೆಟಿಕ್ ಮೇಲೆ ಹೋಗುತ್ತೆ. ಸೊ ಇವಾಗ ನಾನೊಂದೇನು ಸಜೆಷನ್ ಕೊಡ್ತೀನಿ, ನಾನು ಸುಮಾರು ಥರ ಕ್ಯಾಟಗರಿನೇ ಹೇಳಿದೆ. ಈಗ ಬಿಸ್ಕೆಟ್ಸು, ವಾಷಿಂಗು, ಬಾತಿಂಗು ಎಕ್ಸೆಟ್ರಾ, ಸ್ಮೋಕಿಂಗು, ಡ್ರಿಂಕಿಂಗು, ನ್ಯೂಸ್ ಪೇಪರು ಎಕ್ಸೆಟ್ರಾ 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 ಎಷ್ಟೊಂದು ವೆರೈಟೀಸು ಹೇಳಿದೆ ಇವಾಗ. ಆಮೇಲೆ IT ಕಂಪ್ನೀಸು, ಅದು ಕೂಡ ಇವಾಗ ನೆಕ್ಸ್ಟ್ ಲೆವೆಲಲ್ಲಿ ಗ್ರೋಯಿಂಗ್ ಆಗ್ತಾ ಇರೋದು. ಅದರಲ್ಲೂ ಕೂಡ ಎಲ್ಲ ಅಡಾಪ್ಟ್ ಮಾಡ್ತಿದ್ದಾರೆ. ಸೊ ಅದನ್ನು ಕೂಡ ಬೆಳೆಯೋ ಚಾನ್ಸಸ್ ಇರುತ್ತೆ. ಇವಾಗ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಎಷ್ಟು ಕ್ಯಾಟಗರಿಲಿ ಬರುತ್ತೆ. ಸೊ ಅದನ್ನು ಒಂದೊಂದು ಕ್ಯಾಟಗರಿಲಿ ಇಷ್ಟಿಷ್ಟು ಅಮೌಂಟು ಅಂತ ಇನ್ವೆಸ್ಟ್ ಮಾಡಿ. ಇವಾಗ ಬಿಸ್ಕೆಟ್ಸು ಅಂದರೆ ಡೈಲಿ ಬೇಕಾಗಿರೋ ನೀಡ್ಸ್ ತಿನ್ನೋ ಪದಾರ್ಥಗಳು. ಸೊ ಅದ್ರದ್ದೊಂದು 2 ಕಂಪ್ನಿ 3 ಕಂಪ್ನಿ ಲಿಸ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು 5 ಕಂಪ್ನಿ ಲಿಸ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಟಾಪ್ 2 ಕಂಪ್ನಿಗೆ ಇನ್ವೆಸ್ಟ್ ಮಾಡಿ. ಸೊ ಇವಾಗ ಸ್ಮೋಕಿಂಗು, ಡ್ರಿಂಕಿಂಗು ಎಕ್ಸೆಟ್ರಾ 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 ಅದರಲ್ಲೊಂದು ಟಾಪ್ 5 ಕಂಪ್ನಿ ನೋಟ್ ಮಾಡ್ಕೊಳ್ಳಿ. ಅದರಲ್ಲೊಂದು ಟಾಪ್ 2 ಕಂಪ್ನಿಗೆ ಇನ್ವೆಸ್ಟ್ ಮಾಡಿ. ಸೊ ಅದಾದಮೇಲೆ ಇದಕ್ಕೆ ಇನ್ವೆಸ್ಟ್ ಮಾಡಿ. ಈ ಥರ ಒಂದು 5 ಪಾರ್ಟು 6 ಪಾರ್ಟು ಇಟ್ಕೊಂಡು 2 ಕಂಪ್ನಿಗೆ ಇನ್ವೆಸ್ಟ್ ಮಾಡ್ಕೊಬನ್ನಿ. 2 ಕಂಪ್ನಿಗೆ ಆಗಿಲ್ವಾ, ಒಂದೊಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡ್ಕೊಬನ್ನಿ. ಒಂದೊಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ರು ನಂಗೆ ಆಯ್ತಿರೋದು 3 ಕಂಪ್ನಿ 4 ಕಂಪ್ನಿನ ಬೆಸ್ಟ್, ಓಕೆ ಫೈನ್ ಬಿಟ್ಬಿಡಿ. ಆಮೇಲೆ ಈ ಥರ ಇನ್ವೆಸ್ಟ್ ಮಾಡೋರೆಲ್ಲ ಆರಾಮಾಗಿ ಈಕ್ವಲಾಗಿ ಡಿವೈಡ್ ಮಾಡ್ಕೊಂಡು ಮಾಡಿ. ಆಮೇಲೆ ನೋಡಿ, ಅಬ್ಸರ್ವ್ ಮಾಡಿ ಯಾವ ಥರ ಇದೆ. 10 ರೂಪಾಯಿ ಸ್ಟಾಕು 20 ರೂಪಾಯಿ ಸ್ಟಾಕ್ ಎಲ್ಲ ಸಿಗ್ತಿದೆ ಅಂದ್ಬಿಟ್ಟು ದಯವಿಟ್ಟು ಮೋಸ ಹೋಗಬೇಡಿ. ನೋಡಿ ಅದ್ರ ಕಂಪ್ನಿದು ಅನಾಲಿಸಿಸ್ ಮಾಡಿ ಅದಾದಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಇಡಬೇಕು. ಸೊ 100 200 300 ಆಮೇಲೆ ಇನ್ನೂ ಒಂದು ಟಾರ್ಗೆಟ್ ಇಟ್ಕೊಬಿಡಿ. ನಾನು ಮಿನಿಮಮ್ಮು ನನಗೆ ಮ್ಯಾಕ್ಸಿಮಮ್ಮು 10 ಸ್ಟಾಕ್ ಬೇಕು. ಮ್ಯಾಕ್ಸಿಮಮ್ ಅಮೌಂಟು ನನಗೆ ಇಷ್ಟೇ 10Kನೇ ಇಡಬೇಕು. ನಾನು 10Kಗಿಂತ ಜಾಸ್ತಿ ಹೋಯ್ತು ಅಂದರೆ 10Kಗೆ ಎಷ್ಟು ಸ್ಟಾಕ್ ಬರುತ್ತೋ ಅಷ್ಟಕ್ಕೆ ಹಾಕೋಣ ಅನ್ನೋದೊಂದು ಫಿಕ್ಸ್ ಆಗಿಬಿಟ್ಟು ಆ ಥರ ಒಂದು ಮ್ಯಾಥಮೆಟಿಕಲ್ಲಿ ಇನ್ವೆಸ್ಟ್ ಮಾಡಿ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಟೈಮೂ ಎಲ್ಲ ಇಂಡಸ್ಟ್ರಿನೂ ಗ್ರೋಯಿಂಗ್ ಲೆವೆಲ್ಲಾಗೆ ಇರಲ್ಲ. ಸೊ ಇವಾಗ ನೀವು ಬರೀ ನಾನು IT ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತೀನಿ, ನನ್ನ ಹತ್ರ 1 ಲಕ್ಷ ಐತೆ, 1 ಲಕ್ಷನೂ IT ಕಂಪ್ನಿಗಳು ಟಾಪ್ 10 ಕಂಪ್ನಿ ಹೋಗ್ಬಿಟ್ಟು ಟಾಪ್ 5 ಕಂಪ್ನಿಗೆ 5 ಕಂಪ್ನಿಗೆ 5 ಇದು ಕ್ಲೀನಾಗಿ ಡಿವೈಡ್ ಮಾಡಿಬಿಟ್ಟು ಇಷ್ಟಿಷ್ಟೇ ಶೇರ್ ಹಾಕ್ಬಿಟ್ರೆ ನಾನು ಮುಗೀತು, IT ಕಂಪ್ನಿ ಮೇಡ ಹೋಗುತ್ತೆ, ಕೆಳಗಡೆ ಬರುತ್ತೆ. ಓಕೆ, ಅದು IT ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡಿದಾಗ ಅದರಲ್ಲಿ ಏನೂ ಚೇಂಜಸ್ ಇರಲ್ಲ. ಒಂಚೂರು ಬಿಟ್ಟು ಚೇಂಜಸ್ ಇರುತ್ತೆ. ಲೈಟಾಗಿ ಒಂದು 1% ಗ್ರೋ ಆಗಿದ್ರೆ ಒಂದು 1.2% ಗ್ರೋ ಆಗಿರುತ್ತೆ, ಇನ್ನೊಂದು 0.8% ಗ್ರೋ ಆಗಿರುತ್ತೆ, ಇನ್ನೊಂದು 0.6% 6.65% ಗ್ರೋ ಆಗಿರುತ್ತೆ. ಈ ಥರ ಒಂಚೂರು ವೇರಿಯೇಷನ್ಸ್ ಇರುತ್ತೆ. ಅದೇ ನೀವು ಸಪ್ರೇಟ್ ಹಾಕಿದಾಗ ಒಂದು ಹೈ ಆದಾಗ ಒಂದು ಲೋ ಆಗೋ ಚಾನ್ಸಸ್ಸು, ಲೋ ಆದಾಗ ಈ ಥರ ಒಂದು ಬ್ಯಾಲೆನ್ಸಿಂಗ್ ಆಗಿ ಇರೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆ ಥರ ಎಲ್ಲ ಒಂದು ಮ್ಯಾಥಮೆಟಿಕಲ್ ಒಂದು ಸ್ವಲ್ಪ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಒಂದು 2 to 3 ಮಂತ್ಸ್ ಲೇಟ್ ಆದರೂ ಚಿಂತೆ ಇಲ್ಲ, ಫುಲ್ಲು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ನೋಡಿ. ಸುಮ್ಮನೆ ನೀವು ಓಪನ್ ಮಾಡಿದ ತಕ್ಷಣ ಗ್ರಾಫು ನನಗೆ 1 ತಿಂಗಳಿಂದ ನನಗೆ ಗ್ರಾಫ್ ಹಿಂಗೈತೆ, ಇವಾಗ ಒಂಚೂರು ಹಿಂಗೆ ಡೌನ್ ಆಗ್ಬಿಟ್ಟೈತೆ, ಇವಾಗ ಇನ್ವೆಸ್ಟ್ ಮಾಡಿದ್ರೆ ಹಿಂಗೆ ಟಕ್ಕಂತ ಎದ್ಬಿಡುತ್ತೆ. ಇವೆಲ್ಲ ಬೇಡ ಗೈಸ್, ಇವೆಲ್ಲ ಇಮ್ಯಾಜಿನೇಷನ್ ಅಷ್ಟೇ. ಯಾವತ್ತಿದ್ರೂ ಸ್ಟಡಿ ಮಾಡಬೇಕು, ಒಳಗಡೆ ಹಿಡಿಬೇಕು, ಕಂಪ್ನಿ ಬಗ್ಗೆ ವಿಚಾರಿಸ್ಬೇಕು. ಸೊ ಅದಾದಮೇಲೆ ಇನ್ವೆಸ್ಟ್ಮೆಂಟನ್ನು ಇದಕ್ಕೆ ಕಾಲಿಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕೆ ಅಂದರೆ ಎಂಡ್ ಆಫ್ ದಿ ಡೇ ಅದು 1 ರೂಪಾಯಿನೂ ನಿಮ್ಮ ದುಡ್ಡೇ, ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡೇ. ನೀವು ಏನು ಮಾಡಿರ್ತೀರೋ, ಯಾವ ಥರ ಮಾಡಿರ್ತೀರೋ. ನಾವು ಅಮ್ಮನ ಹತ್ರ 20 ರೂಪಾಯಿ ಈಸ್ಕೊಂಡು ಹೋಗಿದೆ, ಅರ್ಧ ಲೀಟ್ರ್ ಹಾಲು ತಗೊಬಂದೆ, ಅಥವಾ 30 ರೂಪಾಯಿ ಈಸ್ಕೊಂಡು ಹೋಗಿದೆ, ಅರ್ಧ ಲೀಟ್ರ್ ಹಾಲು ತಗೊಬಂದೆ, ಇನ್ನು 3 ರೂಪಾಯಿ ಮಿಕ್ತು, ಆ 3 ರೂಪಾಯಿ ಸೇವ್ ಮಾಡಿದ್ದೆ. ಈ ಥರ ಸೇವ್ ಮಾಡ್ಕೊಂಡು ನಾನೊಂದು 10,000 ಮಾಡಿದ್ದೀನಿ. ಅದು ದುಡ್ಡೇ ಗೈಸ್, ಅದಕ್ಕೂ ಕಷ್ಟ ಬಿದ್ದಿದ್ದೀರಾ, ಫ್ರೀಯಾಗಿ ಯಾವುದೂ ಬಂದಿಲ್ಲ. ನೀವು ಹೋಗಿ ಹಾಲು ತಂದು ಕೊಟ್ಟು ಅದನ್ನು ಸ್ಕ್ಯಾಮ್ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳೋದಿತ್ತಲ್ಲ, ಅದೂ ಒಂದು ಟ್ಯಾಲೆಂಟು. ಸ್ಕ್ಯಾಮ್ ಅಂದರೆ ನಾನು ತಪ್ಪು ರೀತಿಯಲ್ಲಿ ಹೇಳ್ತಾ ಇಲ್ಲ, ಹೇಳ್ಬಿಟ್ಟು ಓಕೆ ಒಂದು 3 ರೂಪಾಯಿ ನಾನು ಏನೋ ತಿನ್ಕೊಂಡೆ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳೋದು, ಅಥವಾ ನಾನು ಇಟ್ಕೊತೀನಿ, ನಾನು ಸೇವಿಂಗ್ಸ್ ಮಾಡ್ಕೊತೀನಿ ಅಂತ ಇಟ್ಕೊಳ್ಳೋದು. ಈ ಥರ ಇಟ್ಕೊಳ್ಳೋದು ಒಂದು ಕಷ್ಟನೇ, ಅದು ಒಂದು ಕೆಲಸನೇ ಅಂತ ಹೇಳ್ತಾ ದಯವಿಟ್ಟು ವೇಸ್ಟ್ ಮಾಡ್ಕೋಬೇಡಿ ಅಮೌಂಟ್ನ.
ನಾನು ಹೇಳಿದ ಥರ ಪ್ಲ್ಯಾನ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಇಂತಿಂಥ ಕ್ಯಾಟಗರೀಲಿ ಇಂತಿಂಥ ಇದರಲ್ಲಿ ಹಾಕ್ಬೇಕು, ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಇಷ್ಟು ಸ್ಟಾಕಾಗಿ ಇನ್ವೆಸ್ಟ್ ಮಾಡಬೇಕು ಅಂತ ಫಿಕ್ಸ್ ಆಗಿ, ಅಥವಾ ಇಷ್ಟು ಅಮೌಂಟು ಮ್ಯಾಕ್ಸಿಮಮ್ 10 ಸ್ಟಾಕು, ಮ್ಯಾಕ್ಸಿಮಮ್ 10,000 ಅಥವಾ ಮ್ಯಾಕ್ಸಿಮಮ್ 5,000 ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಸೊ 5,000 ಎಕ್ಸ್ಟೆಂಡ್ ಆಯ್ತಿದ್ದಂಗೆ ನೀವೇನು ಮಾಡ್ತೀರಾ, ಸ್ಟಾಕಲ್ಲಿ ಕಡಿಮೆ ಮಾಡ್ತೀರಾ. ಸೊ ಓಕೆ, ಇದರಲ್ಲಿ ಬರೋದೇ ನಿಮಗೆ 8 ಸ್ಟಾಕು, 8 ಸ್ಟಾಕಿಗೆ 4,890 ಮುಗೀತು, ಇದನ್ನು ಕ್ಲೋಸ್ ಮಾಡಿಸಿ. ಈ ಥರ ಫಿಕ್ಸ್ ಆಗಬೇಕು. ನೀವು ಸುಮ್ಮನೆ ನಾನು 10 ಸ್ಟಾಕ್ ತಗೊಬಿಡ್ತೀನಿ ಅಂತ 10 ಸ್ಟಾಕ್ ತಗೊಂಡ್ರೆ ಒಂದೊಂದು 1,200, ಒಂದೊಂದು 530, ಈ ಥರ ಎಲ್ಲ ಪ್ರೈಸಸ್ ಇರೋ ಚಾನ್ಸಸ್ ಇರುತ್ತೆ. ಅವೆಲ್ಲ ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಇಫ್ ಇನ್ ಕೇಸ್ 10 ಸ್ಟಾಕು ನನಗೆ ಮ್ಯಾಕ್ಸಿಮಮ್ 5,000 ಇತ್ತು, 2,000ದಲ್ಲಿ 10 ಸ್ಟಾಕ್ ತಗೊಬಿಟ್ಟೆ, ಪರವಾಗಿಲ್ಲ ಗೈಸ್. ನಿಮ್ಗೆ ಏನಾರ ಕಂಪ್ನಿ ಮೇಲೆ ನಂಬಿಕೆ ಇದ್ದರೆ ಇನ್ನೂ 10 ಸ್ಟಾಕ್ ತಗೊಳ್ಳಿ, ಬೇಜಾರಿಲ್ಲ. ಬಟ್ ಬೇರೆ ಕಂಪ್ನಿ ಮೇಲೆ ಒಂದು ಸ್ವಲ್ಪ ಟ್ರಸ್ಟ್ ಚೆನ್ನಾಗಿದ್ರೆ ಅದರಲ್ಲೊಂದು 15 ಸ್ಟಾಕ್ ತಗೊಳ್ಳಿ. ಆ ಥರ ಮಾಡಿ. ನಾನು ಹೇಳ್ತಾ ಇರೋದು, ನೀವು ಫಿಕ್ಸ್ ಆಗಿದ ತಕ್ಷಣ ಇಷ್ಟೇ ಇನ್ವೆಸ್ಟ್ ಮಾಡಬೇಕು ಅಂತಲ್ಲ. ಯಾವ ಕಂಪ್ನಿ ಮೇಲೆ ಸ್ವಲ್ಪ ಚೆನ್ನಾಗಿ ನಿಮಗೆ ಓಕೆ, ಈ ಕಂಪ್ನಿ ಅನಾಲಿಸಿಸ್ ಮಾಡಿದ ಪ್ರಕಾರ ಇದು ನೆಕ್ಸ್ಟ್ ಲೆವೆಲ್ ಆಗೈತೆ ಕಂಪ್ನಿ ನಿಮ್ಗೆ ಅನಿಸುತ್ತೋ, ಅನಾಲಿಸಿಸ್ ಮಾಡಿದ ಪ್ರಕಾರ, ಸುಮ್ಮನೆ ಇಮ್ಯಾಜಿನೇಷನ್ ಅಲ್ಲ, ಅನಾಲಿಸಿಸ್ ಮಾಡಿದ ಪ್ರಕಾರ ನಿಮ್ಗೆ ಏನಾದರೂ ಅನಿಸೋದೆ, ಸ್ಟಡಿ ಮಾಡಿರೋ ಪ್ರಕಾರ, ಕಂಪ್ನಿ ಸ್ಟಡಿ ಅದು ಇದು ಗಿಫಿಟ್ ಎಲ್ಲ ನೋಡಿದ ಪ್ರಕಾರ, ಪ್ರಾಫಿಟೇಬಲ್ ಎಲ್ಲ ನೋಡಿದ್ರು, ಅದ್ರಲ್ಲಿ ಓಕೆ ಇದ್ರ ಮೇಲೆ ನಂಗೆ ಒಂದು ಸ್ವಲ್ಪ ನಂಬಿಕೆ ಜಾಸ್ತಿ ಐತೆ ಅಂದಾಗ ಮಿಕ್ಕಿರೋ ಅಮೌಂಟ್ನ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ಸ್ಟಾಕ್ನ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಅಂತ ಹೇಳ್ತಾ ಗೈಸ್. ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಗೋಯಿತು, ಬಟ್ ಮೋರ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸುತ್ತೆ. ಸೊ ಈ ವಿಡಿಯೋ ಯಾರೆಲ್ಲ ಕಂಪ್ಲೀಟಾಗಿ ನೋಡಿ ಇಲ್ಲಿವರೆಗೂ ಬಂದಿರ್ತೀರೋ ಅವ್ರಿಗೊಂದು ನಾಲೆಡ್ಜ್ ಅನ್ನೋದೊಂದು ಬಂದಿರುತ್ತೆ. ಓಕೆ, ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಮಾಡಬಾರ್ದು, ಯಾವ ರೀತಿ ಅಲರ್ಟ್ ಆಗಿರಬೇಕು, ಎಷ್ಟು ಅಮೌಂಟಿಗೆ ಮಾಡಬೇಕು, ಹೆಂಗಿರುತ್ತೆ, ಯಾವ ಥರ ಅನಾಲಿಸಿಸ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮಾಡಿದ್ದು ಬಂದ್ಬಿಟ್ಟು ಗೈಸ್ ತುಂಬ ಲೈಕ್ PU ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಮೇಲೆ ನಾಲೆಡ್ಜ್ ಐತೆ, ಅವ್ರಿಗೆ ಸ್ಟಾರ್ಟ್ ಮಾಡೋಕ್ಕೈತೆ ಇಲ್ಲ ಅನ್ನೋರಿಗೆ ತುಂಬ ವೀಡಿಯೋಸ್ ಸಿಗುತ್ತೆ. ಸೊ ತುಂಬ ಗ್ರಾಫ್ ತೋರಿಸ್ಕೊಂಡು ಅದು ತೋರಿಸ್ಕೊಂಡು ಇದು ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡಿರೋದೆಲ್ಲ ಬರುತ್ತೆ. ನಾನು ಈ ವಿಡಿಯೋ ಮಾಡಿರೋ ಮೇನ್ ಉದ್ದೇಶ ಬಂದ್ಬಿಟ್ಟು ಒಂದು ಮಿನಿಮಮ್ ನಾಲೆಡ್ಜ್ ಇರೋರ್ಗು ಕೂಡ ಅರ್ಥ ಆಗಬೇಕು, ಬೇಸಿಕ್ ನಾಲೆಡ್ಜ್ ಇರೋರ್ಗೂ ಕೂಡ ಅರ್ಥ ಆಗಬೇಕು. ಸೊ ಓಕೆ, ಈ ರೀತಿ ವರ್ಕ್ ಆಗುತ್ತೆ ಸ್ಟಾಕ್ ಮಾರ್ಕೆಟು, ನಾನು ಇನ್ವೆಸ್ಟ್ ಮಾಡಬೇಕಂದ್ರೆ ಈ ಥರದ್ದು ಒಂದು ಸ್ವಲ್ಪ ಅಲರ್ಟಾಗಿರಬೇಕು, ಹುಷಾರಾಗಿರಬೇಕು ಅಂತ ಅವ್ರಿಗೆ ಮನ್ಸಿಗೆ ತಟ್ಟಬೇಕು. ಸೊ ಅವ್ರುಗಳಿಗೋಸ್ಕರ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಈ ವಿಡಿಯೋ ಮಾಡಿರೋದು ನಾನು. ಇಲ್ಲ ಅಂದಿದ್ರೆ ನಾನು ಆ ಥರ ಸ್ಟಡಿ ಮಾಡಿ ಈ ಥರ ಎಲ್ಲ ಗ್ರಾಫ್ ತೋರಿಸ್ಕೊಂಡು ಮಾಡೋ ಚಾನ್ಸಸ್ ಇತ್ತು. ನಾನು ಒಂದಷ್ಟು ನೋಟ್ಸ್ಗಳು ಮಾಡಿದ್ದೀನಿ. ಸೊ ಸ್ಟಾಕ್ ಮಾರ್ಕೆಟ್ ಮೇಲೆ, ಕ್ರಿಪ್ಟೋ ಕರೆನ್ಸಿ ಮೇಲೆಲ್ಲ ಒಂದು ಸ್ವಲ್ಪ ನೋಟ್ಸ್ ವರ್ಕ್ ಮಾಡಿದ್ದೀನಿ. ಸೊ ನಾನು ಪ್ರೀವಿಯಸ್ ವೀಡಿಯೋಸ್ ಯಾರೆಲ್ಲ ನೋಡಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ ನಾನು ಯಾವ ರೀತಿ ವರ್ಕ್ ಮಾಡಿರ್ತೀನಿ ಅಂತ. ಸೊ ಅವ್ರಿಗೆಲ್ಲ ನಾನು ನೋಟ್ಸ್ ಕೂಡ ತೋರಿಸಿದ್ದೀನಿ, ಅಂದರೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ, ತೋರಿಸಿದ್ದೀನಿ ನಾನು ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂತ. ಸೊ ಪ್ರೀವಿಯಸ್ ವೀಡಿಯೋಗಳಲ್ಲಿರುತ್ತೆ, ಹೋಗಿ ನೋಡಿ. ಸೊ ಅವ್ರುಗಳಿಗೋಸ್ಕರ ಗೈಸ್ ನಾನು ಇದನ್ನು ಮೇಯ್ನಾಗಿ ಉದ್ದೇಶ ಇಟ್ಕೊಂಡು ಮಾಡಿರೋ ಅಂಥ ವೀಡಿಯೋ. ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಫ್ ಇನ್ ಕೇಸ್ ಯಾರಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರಿದ್ದರೆ ಅವ್ರಿಗೆ ಏನಾರು ಕನ್ಫ್ಯೂಸಿಂಗ್ ಆಗಿದ್ದೆ, ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗಲಿ, ಅವ್ರಿಗೂ ಒಂದು ಸ್ವಲ್ಪ ನಾಲೆಡ್ಜ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ. ಹಿಂಗೆ ಲವ್ ಯು, ಲಾರ್ಡ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.